ಮತ್ತೊಂದು ಕಡೆ ನೀಟ್ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ದೊಡ್ಡ ದೊಡ್ಡ ಪ್ರೊಫೆಸರ್ಗಳು, ಬ್ಯೂಟಿಷಿಯನ್ಗಳು, ಸರ್ಕಾರಿ ನೌಕರನ ನಡುವಿನ ಲಿಂಕ್ ಇದೆಲ್ಲ ಬಯಲಾಗ್ತಾ ಇದೆ. ಸಿಬಿಐ ತನಿಖೆಯಲ್ಲಿ ಲೀಕಾಸುರರ ಪ್ಲಾನ್ಗಳು ರಿವೀಲ್ ಆಗ್ತಾ ಇದೆ. ಸಿಬಿಐನಿಂದ ನೀಟ್ ಮಾಫಿಯಾ ತನಿಖೆ, ಕಿಂಗ್ ಪಿನ್ಗಳಿಗೆ ಗ್ರಿಲ್. ಪ್ರೊಫೆಸರ್ಗಳು, ಬ್ಯೂಟಿಷಿಯನ್, ಸರ್ಕಾರಿ ನೌಕರ. ನೀಟ್ ಅಕ್ರಮದಲ್ಲಿ ದೊಡ್ಡವರ ಆಟ, ಆಕಾಂಕ್ಷಿಗಳ ಬದುಕಲ್ಲಿ ಚೆಲ್ಲಾಟ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. 4 ವಿದ್ಯಾರ್ಥಿಗಳ ಜೀವಗಳನ್ನ ಬಲಿ ಪಡೆದಿರುವ ನೀಟ್ ಮಾಫಿಯಾದ ಆಳ ಅಗಲ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರೊಫೆಸರ್, ಬ್ಯೂಟಿಷಿಯನ್ ಮಾತ್ರವಲ್ಲದೆ ಎನ್ಟಿಎಯಲ್ಲಿನ ಸರ್ಕಾರಿ ನೌಕರನೋರ್ವನ ಕೈವಾಡ ಇರುವ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸಿಬಿಐ ಈ ಬಗ್ಗೆ ಗಂಭೀರವಾಗಿ ಅನುಮಾನ ವ್ಯಕ್ತಪಡಿಸಿದ್ದು, ಆ ದಿಕ್ಕಿನಲ್ಲಿ ಈಗ ತನಿಖೆ ಕೂಡ ಕೈಗೊಂಡಿದೆ. ಈ ಬಾರಿಯ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಬಹಳ ವ್ಯವಸ್ಥಿತವಾಗಿಯೇ ಮಾಡಲಾಗಿದೆ ಅನ್ನೋ ವಿಚಾರ ಸಿಬಿಐ ವಿಚಾರಣೆಯಲ್ಲಿ ಬಯಲಾಗಿದೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸೋ ಸಮಿತಿ ಸದಸ್ಯರು, ಮಧ್ಯವರ್ತಿಗಳು ಹಾಗೂ ವಿದ್ಯಾರ್ಥಿಗಳ ಹಂತದಲ್ಲಿ ಪ್ರಶ್ನೆ ಪತ್ರಿಕೆ ಹಂಚಿಕೆ ಮಾಡುವವರು, ಹೀಗೆ 3 ಹಂತಗಳಲ್ಲಿ ಪ್ರಶ್ನೆ ಪತ್ರಿಕೆ ಹಂಚಲಾಗಿದೆ. ಕಿಂಗ್ ಪಿನ್ ಪಿವಿ ಕುಲಕರ್ಣಿ ಬಂಧನದ ಬಳಿಕ ಸಿಬಿಐ ಅತಿ ದೊಡ್ಡ ಬೇಟೆಯಾಡಿದ್ದು ಸಸ್ಯಶಾಸ್ತ್ರ ಪ್ರೊಫೆಸರ್ ಮನೀಷಾ ಮಂದಾರೆಯನ್ನ ಬಲೆಗೆ ಕೆಡವಲಾಗಿದೆ. ಸದ್ಯ ಮನೀಷಾ ಮಂದಾರೆಯನ್ನ ಕೋರ್ಟ್ 14 ದಿನಗಳ ಕಾಲ ಸಿಬಿಐ ಕಸ್ಟಡಿಗೆ ನೀಡಿದೆ. ಮೊದಲ ದಿನದ ವಿಚಾರಣೆಯಲ್ಲೇ ಮನೀಷಾ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಪ್ರೊಫೆಸರ್ ಮನೀಷಾ ಮಂದಾರೆಗೂ ಪುಣೆ ಮೂಲದ ಬ್ಯೂಟಿಷಿಯನ್ ಮನೀಷಾ ವಾಗ್ಮಾರೆ ಇಬ್ಬರು ಅಕ್ಕಪಕ್ಕದ ಮನೆಯವರು. ಹೀಗಾಗಿ ಇಬ್ಬರು ಪದೇ ಪದೇ ಭೇಟಿ ಆಗ್ತಾ ಇದ್ರು ಅನ್ನೋದು ಬಯಲಾಗಿದೆ. ಇಬ್ಬರು ಲೇಡಿ ಮಾಸ್ಟರ್ ಮೈಂಡ್ಗಳಿಗೆ ನೇರವಾಗಿ ಕಿಂಗ್ ಪಿನ್ ಪಿವಿ ಕುಲಕರ್ಣಿಯ ಸಂಪರ್ಕ ಇತ್ತು. ಬ್ಯೂಟಿಷಿಯನ್ ಮನೀಷಾ ವಾಗ್ಮಾರೆ ಮೂಲಕ ಅಪರಿಚಿತ ವ್ಯಕ್ತಿಗೆ ಪ್ರಶ್ನೆ ಪತ್ರಿಕೆ ತಲುಪಿಸಲಾಗುತ್ತೆ. ಮತ್ತೊಂದು ಕಡೆ ತಮ್ಮ ಮನೆಯಲ್ಲೇ ಪ್ರೊಫೆಸರ್ ಮಂದಾರೆ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ರು. ಈ ಕ್ಲಾಸ್ ನಲ್ಲೇ ಸಸ್ಯಶಾಸ್ತ್ರ ಹಾಗೂ ಪ್ರಾಣಿಶಾಸ್ತ್ರದ ಪ್ರಶ್ನೆಗಳನ್ನ ಹಂಚಲಾಗ್ತಾ ಇತ್ತು. ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳನ್ನ ನೇರವಾಗಿ ನೀಡದೆ ವಿದ್ಯಾರ್ಥಿಗಳ ನೋಟ್ಬುಕ್ ನಲ್ಲಿ ಪ್ರಶ್ನೆಗಳನ್ನ ಮಾರ್ಕ್ ಮಾಡಿ ಕೊಡ್ತಾ ಇರೋ ಬಗ್ಗೆ ಸಿಬಿಐ ತನಿಖೆ ವೇಳೆ ಪ್ರೊಫೆಸರ್ ಮಂದಾರೆ ಬಾಯ್ಬಿಟ್ಟಿದ್ದಾರೆ. ಆಯುರ್ವೇದ ವೈದ್ಯ ಧನಂಜಯ್ ಲೋಖಂಡೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅನ್ನೋ ಮಾಹಿತಿಯು ಸಿಬಿಐ ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಪುಣೆಯಿಂದ ರಾಜಸ್ಥಾನದವರೆಗೂ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಗ್ಯಾಂಗ್ ನೆಟ್ವರ್ಕ್ ಹೊಂದಿದ್ದು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಖೇನವಾಗಿ ಡೀಲ್ ಮಾಡಿಕೊಂಡಿದೆ. ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇರೋದು ಯಾಕೆ? ರಾಹುಲ್ ಪ್ರಶ್ನೆ. ಇವತ್ತು ಮತ್ತೆ ಪ್ರಧಾನಿ ಮೋದಿ ವಿರುದ್ಧ ಟ್ವೀಟ್ ಅಸ್ತ್ರ ಪ್ರಯೋಗಿಸಿರುವ ರಾಹುಲ್ ಗಾಂಧಿ ಪದೇ ಪದೇ ಪ್ರಶ್ನೆ ಪತ್ರಿಕೆ ಯಾಕೆ ಸೋರಿಕೆ ಆಗ್ತಾ ಇದೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು 2024ರಲ್ಲಿ 2026ರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಪರೀಕ್ಷೆ ರದ್ದಾಗಿಲ್ಲ, ಸಚಿವರು ರಾಜೀನಾಮೆ ನೀಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ನವರೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಂತವರನ್ನ ಕಂಡಲ್ಲಿ ಗುಂಡಿಟ್ಟು ಕೊಲ್ಲಬೇಕು ಅಂದಿದ್ದಾರೆ. ವ್ಯವಸ್ಥಿತವಾಗಿ ಆಗಿತ್ತು. ಆಮೇಲೆ ಇದರಲ್ಲಿ ಯಾರ್ಯಾರಿದ್ದಾರೆ? ಬಿಜೆಪಿ ಅವರು ಇದ್ದಾರೆ, ಆರ್ಎಸ್ಎಸ್ ನವರು ಇದ್ದಾರೆ. ಈ ಪಾಲ್ ಯಾರಿಗೆ ಹೋಗ್ತಾ ಇದೆ? ಇವರೇ ಯಾಕೆ ಇನ್ನೂ ಒಬ್ರು ರಾಜೀನಾಮೆ ಕೊಟ್ಟಿಲ್ಲ? ಕಲಬುರಗಿನಲ್ಲಿ ಮಕ್ಕಳು 85% ತಗೊಂಡ್ರೆ 90% ತಗೊಂಡ್ರೆ ಪ್ರಿಯಾಂಕ್ ಖರ್ಗೆ ಕಾರಣ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಓಡಾಡೋ ಬಿಜೆಪಿ ನಾಯಕರು ಎಲ್ಲಿದ್ದಾರೆ? ಇವರು ಹಗಲು ರಾತ್ರಿ ಓದಿ ಬರೆದಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು? ಈ ರೀತಿಯ ವ್ಯವಸ್ಥೆ ಆದ್ರೆ ಇದಕ್ಕೆ ಕಾರಣ ಯಾರು? ಈ ನೀಟ್ ವ್ಯವಸ್ಥೆಯಲ್ಲಿ ಮಾಫಿಯಾ ಇರಬಾರ್ದು. ನಮ್ಮ ಉದ್ದೇಶ ಯಾರು ತಪ್ಪು ಮಾಡ್ತಾರೋ ಅವ್ರು ಅಲ್ಲೇ ಗುಂಡಿಕ್ಕಿ ಕೊಲ್ಲುವಂತ ಕೆಲಸವನ್ನ ಮಾಡಬೇಕು. ಒಂದ್ ಕಡೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಬಿಜೆಪಿ ಆರ್ಎಸ್ಎಸ್ ಕೈವಾಡ ಇದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಮತ್ತೊಂದ್ ಕಡೆ ಕೃಷಿ ವಿಜ್ಞಾನ ಕೋರ್ಸ್ಗಳ ಆಯ್ಕೆಗಾಗಿ ನಡೆದ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ.
ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಪಿಎಸ್ಸಿ ಹಗರಣದ ಬಳಿಕ ಈಗ ಕೆಇಎ ನಡೆಸಿದ ಪರೀಕ್ಷೆಯಲ್ಲೂ ಅಕ್ರಮ ಕೇಳಿಬಂದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೇ 10ರಂದು ಕೃಷಿ ವಿಜ್ಞಾನ ಕೋರ್ಸ್ಗಳ ಪರೀಕ್ಷೆ ನಡೆದಿತ್ತು. ಚಿತ್ರದುರ್ಗದ ಹಿರಿಯೂರು ಕೇಂದ್ರವೊಂದರಲ್ಲೇ 74 ವಿದ್ಯಾರ್ಥಿಗಳಿಗೆ 200ಕ್ಕೆ 200 ಪೂರ್ಣ ಅಂಕಗಳು ಬಂದಿದ್ದು ಹೇಗೆ? ಒಂದೇ ಕೇಂದ್ರದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದಿರುವುದು ಪರೀಕ್ಷಾ ಅಕ್ರಮ ನಡೆದಿರುವುದಕ್ಕೆ ಸಾಕ್ಷಿ ಎಂದು ಪೋಷಕರೇ ಆರೋಪಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ ಬಡ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವಾಡಬೇಡಿ. ಕೃಷಿ ಮಂತ್ರಿ ಚಲುವರಾಯಸ್ವಾಮಿಯವರೇ ಪರೀಕ್ಷೆ ರದ್ದುಗೊಳಿಸಿ ತನಿಖೆ ನಡೆಸಿ. ವೈದ್ಯರಾಗುವ ಕನಸು ಹೊತ್ತು ಪರೀಕ್ಷೆ ಬರೆದಿದ್ದ 4 ಆಕಾಂಕ್ಷಿಗಳ ಜೀವವೇ ಹೊರಟು ಹೋಗಿದೆ. ಸಿಬಿಐ ತನಿಖೆಗೆ ಆದೇಶಿಸಿದ ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವರನ್ನ ತೆಗೆದುಹಾಕಿಲ್ಲ ಅಂತ ವಿಪಕ್ಷ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇತ್ತ ಸಿಬಿಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಆಚೆ ಬರ್ತಾ ಇದ್ದು ಸರ್ಕಾರಿ ನೌಕರನೂ ಭಾಗಿಯಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಅಧಿಕಾರಿಗಳ ಕರ್ಮಕಾಂಡ ಹೊರಬೀಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.